ಈ 17 ನಿಯಮಗಳನ್ನು ನಿಮ್ಮ ಜೀವನದಲ್ಲಿ ಪಾಲಿಸಿದರೆ ಸಾಕು. ಖಂಡಿತವಾಗಿಯೂ ರೋಗಗಳು ನಿಮ್ಮಿಂದ ಮೈಲುಗಳಷ್ಟು ದೂರ ಇರುತ್ತವೆ ಮತ್ತು ನೀವು ಸದಾ ಯಂಗ್ ಹಾಗೂ ಆರೋಗ್ಯವಾಗಿರುತ್ತೀರಿ. ಕೇಳಿಸಿಕೊಳ್ಳಿ, ಆರೋಗ್ಯಕರ ಜೀವನ ಶೈಲಿಯು ಜೀವನದುದ್ದಕ್ಕೂ ನೀವು ಸೂಪರ್ ಆಗಿ ಇರಲು ಸಹಾಯ ಮಾಡುತ್ತದೆ. ಹೌದು, ಆರೋಗ್ಯಕರ ಅಭ್ಯಾಸಗಳನ್ನು ನಿಮ್ಮ ದೈನಂದಿನ ಜೀವನದ ಭಾಗವಾಗಿ ಮಾಡಿಕೊಂಡರೆ ನೀವು ಮಧುಮೇಹ, ಹೃದ್ರೋಗ ಮತ್ತು ಕ್ಯಾನ್ಸರ್ನಂತಹ ಗಂಭೀರ ರೋಗಗಳಿಗೆ ಒಳಗಾಗುವ ಸಾಧ್ಯತೆ ಕಡಿಮೆ. ನಿಜ ಹೇಳಬೇಕೆಂದರೆ ಆರೋಗ್ಯಕರ ಜೀವನ ಶೈಲಿಗೆ ಸ್ವಲ್ಪ ನಿರಂತರ ಪ್ರಯತ್ನ ಬೇಕಾಗುತ್ತದೆ. ಆರೋಗ್ಯಕರ ಆಯ್ಕೆಗಳನ್ನು ಮಾಡುವುದು ಯಾವಾಗಲೂ ಸುಲಭವಲ್ಲ. ಜಿಮ್ಗೆ ಹೋಗಲು, ಆರೋಗ್ಯಕರ ಊಟ ಮಾಡಲು ಸಮಯ ಮತ್ತು ಶಕ್ತಿಯನ್ನು ಕಂಡುಕೊಳ್ಳುವುದು ಕಷ್ಟಕರವಾಗಿರಬಹುದು. ಆದರೆ ನೆನಪಿಡಿ, ನಿಮ್ಮ ಈ ಚಿಕ್ಕ ಪ್ರಯತ್ನಗಳು ನಿಮ್ಮ ಉಳಿದ ಜೀವನಕ್ಕೆ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ನಂತೆ ಕೆಲಸ ಮಾಡುತ್ತವೆ. ಹಾಗಾಗಿ ಇಂದು ನಾನು ನಿಮಗೆ ಅಂತಹ 17 ಅದ್ಭುತ ಸಲಹೆಗಳನ್ನು ಹೇಳುತ್ತಿದ್ದೇನೆ. ಅದು ಲಕ್ಷಾಂತರ ಜನರ ಆರೋಗ್ಯವನ್ನು ಸುಧಾರಿಸಿದೆ. ನಾನು ಈ ಪರಿಹಾರಗಳನ್ನು ವೈಯಕ್ತಿಕವಾಗಿ ಪರೀಕ್ಷಿಸಿದ್ದೇನೆ ಮತ್ತು ಹೇಳಿದವರೆಲ್ಲರಿಗೂ ಅದ್ಭುತ ಫಲಿತಾಂಶ ಸಿಕ್ಕಿದೆ. ಆರೋಗ್ಯವಾಗಿರಲು ಈ 17 ಸೂತ್ರಗಳನ್ನು ನೀವು ಟ್ರೈ ಮಾಡಲೇಬೇಕು. ಮೊದಲನೆಯದು, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸಲು ಮತ್ತು ಮುಂದಿನ ಊಟದಲ್ಲಿ ಅತಿಯಾಗಿ ತಿನ್ನುವುದನ್ನು ತಡೆಯಲು ಮಧ್ಯಾಹ್ನದ ಊಟವು ಮುಖ್ಯವಾಗಿದೆ. ಆದ್ದರಿಂದ ನೀವು ಈ ಸಮಯದಲ್ಲಿ ಮೊಸರು, ಮೊಳಕೆ ಒಡೆದ ಕಾಳುಗಳು ಮತ್ತು ತರಕಾರಿಗಳು ಇತ್ಯಾದಿಗಳನ್ನು ಸಹ ತಿನ್ನಬೇಕು. ಎರಡನೆಯದು, ಹಸಿರು ತರಕಾರಿಗಳ ರಸವನ್ನು ಕುಡಿಯುವುದು ನಿಮ್ಮ ಫೈಬರ್ ಸೇವನೆಯನ್ನು ಹೆಚ್ಚಿಸುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತದೆ. ಹಸಿರು ಎಲೆಗಳ ತರಕಾರಿಗಳಲ್ಲಿ ಕಂಡುಬರುವ ವಿಟಮಿನ್ ಕೆ ಆರೋಗ್ಯಕರ ರಕ್ತನಾಳಗಳನ್ನು ಕಾಪಾಡಿಕೊಳ್ಳುವುದು, ಹೃದಯ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡುವುದು ಮತ್ತು ವಯಸ್ಸಾದಂತೆ ಮೂಳೆ ನಷ್ಟವನ್ನು ತಡೆಯುವುದು ಸೇರಿದಂತೆ ಅನೇಕ ಆರೋಗ್ಯ ಪ್ರಯೋಜನಗಳಿಗೆ ಸಂಬಂಧಿಸಿದೆ. ಮೂರನೆಯದು, ಸೂರ್ಯನ ಬೆಳಕಿಗೆ ಆಗಾಗ್ಗೆ ಮತ್ತು ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದರಿಂದ ಚರ್ಮದ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ. ಸೂರ್ಯನಿಗೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದನ್ನು ತಪ್ಪಿಸಿ ಮತ್ತು ನೀವು ಹೊರಗೆ ಇರುವಾಗ ಸನ್ಸ್ಕ್ರೀನ್ ಮತ್ತು ಉದ್ದನೆಯ ತೋಳಿನ ಬಟ್ಟೆಗಳೊಂದಿಗೆ ಸೂರ್ಯನ ಕಿರಣಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಮರೆಯದಿರಿ. ನಾಲ್ಕನೆಯದು, ಹುಲ್ಲಿನ ಮೇಲೆ ಬರಿಗಾಲಿನಲ್ಲಿ ನಡೆಯುವುದು ಅಥವಾ ಹೊರಾಂಗಣ ಮೈಲುಗಳನ್ನು ತೆಗೆದುಕೊಳ್ಳುವುದು ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ನೀವು ತಿನ್ನುವ ಆಹಾರದ ಬಗ್ಗೆ ಹೆಚ್ಚು ಗಮನವಿರಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಅಲ್ಲದೆ ಬರಿಗಾಲಿನಲ್ಲಿ ನಡೆಯುವುದು ನಿಮಗೆ ಒತ್ತಡವನ್ನು ನಿವಾರಿಸಲು ಮತ್ತು ದೃಷ್ಟಿ ಸುಧಾರಿಸಲು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಐದನೆಯದು, ಉತ್ತಮ ಕೊಬ್ಬನ್ನು ಹೊಂದಿರುವ ಹಣ್ಣುಗಳು ಇನ್ಸುಲಿನ್ ಸ್ಪೈಕ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಹೆಚ್ಚು ಕಾಲ ನಿಮ್ಮನ್ನು ಪೂರ್ಣವಾಗಿ ಇರಿಸುತ್ತದೆ. ಆದ್ದರಿಂದ ಇದನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿ. ಆರನೆಯದು, ಬೇಳೆಕಾಳುಗಳು, ರೊಟ್ಟಿ ಮತ್ತು ಅನ್ನದ ಆಹಾರದಲ್ಲಿ ಶುದ್ಧ ತುಪ್ಪವನ್ನು ಸೇರಿಸುವುದು ಕರುಳಿನಲ್ಲಿ ನಯಗೊಳಿಸುವಿಕೆಗೆ ಸಹಾಯ ಮಾಡುತ್ತದೆ ಮತ್ತು ಮಲಬದ್ಧತೆಯಿಂದ ಪರಿಹಾರವನ್ನು ನೀಡುತ್ತದೆ. ಏಳನೆಯದು, ಮನೆಯಲ್ಲಿ ತಯಾರಿಸಿದ ಆಹಾರವು ಅತ್ಯಂತ ಪ್ರಯೋಜನಕಾರಿಯಾಗಿದೆ, ಏಕೆಂದರೆ ಇದು ಆಹಾರದೊಂದಿಗೆ ಸಂಬಂಧವನ್ನು ಹೊಂದಲು ಮತ್ತು ನಿಮ್ಮ ಎಲ್ಲ 5 ಇಂದ್ರಿಯಗಳನ್ನು ಏಕಕಾಲದಲ್ಲಿ ಬಳಸಲು ಅನುಮತಿಸುತ್ತದೆ. ಎಂಟನೆಯದು, ನಿಮ್ಮ ಕೈಗಳಿಂದ ತಿನ್ನುವುದು ಆಹಾರದೊಂದಿಗೆ ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ಮತ್ತು ಸಕಾರಾತ್ಮಕ ಆಲೋಚನೆಗಳನ್ನು ಹೆಚ್ಚಿಸುತ್ತದೆ. ಒಂಬತ್ತನೆಯದು, ಸಂಸ್ಕರಿಸಿದ ಸಕ್ಕರೆಯನ್ನು ನೈಸರ್ಗಿಕ ಸಕ್ಕರೆಯೊಂದಿಗೆ ಬದಲಾಯಿಸುವುದರಿಂದ ನಿಮ್ಮ ಸೊಂಟದ ಸುತ್ತಲಿನ ಕೊಬ್ಬನ್ನು ನಿಯಂತ್ರಣದಲ್ಲಿಡುತ್ತದೆ ಮತ್ತು PCOS, IBS ನಂತಹ ಉರಿಯೂತದ ಕಾಯಿಲೆಗಳು ದೂರವಿರುತ್ತವೆ. ಹತ್ತನೆಯದು, ನಿಮ್ಮ ದೈನಂದಿನ ಉಪ್ಪು ಸೇವನೆಯು 1 ಗ್ರಾಂ ಅಥವಾ 1 ಟೀ ಚಮಚ ಮೀರಬಾರದು. ನಿಮ್ಮ ಊಟವನ್ನು ತಯಾರಿಸುವಾಗ ಕಡಿಮೆ ಉಪ್ಪನ್ನು ಸೇರಿಸಿ. ನಿಮ್ಮ ಆಹಾರಕ್ಕೆ ಸೇರಿಸುವ ಸೋಯಾ ಸಾಸ್ನಂತಹ ಹೆಚ್ಚಿನ ಸೋಡಿಯಂ ಅನ್ನು ಹೊಂದಿರುವ ಪ್ರಮಾಣವನ್ನು ಮಿತಗೊಳಿಸಿ ಮತ್ತು ಉಪ್ಪು ತಿಂಡಿಗಳನ್ನು ತಪ್ಪಿಸಿ. ನಿಮ್ಮ ಆಹಾರದಲ್ಲಿ ಸೋಡಿಯಂ ಪ್ರಮಾಣವನ್ನು ಕಡಿಮೆ ಮಾಡುವುದರಿಂದ ಅಧಿಕ ರಕ್ತದೊತ್ತಡದ ಅಪಾಯವನ್ನು ಕಡಿಮೆ ಮಾಡುತ್ತದೆ. 11ನೆಯದು, ದಿನಕ್ಕೆ 8 ಗ್ಲಾಸ್ ನೀರು ಕುಡಿಯಲು ಮರೆಯದಿರಿ. ನಿಮ್ಮ ದೇಹವು 80% ನೀರಿನಿಂದ ಮಾಡಲ್ಪಟ್ಟಿದೆ ಮತ್ತು ಮಲಬದ್ಧತೆಯನ್ನು ನಿವಾರಿಸಲು ಮತ್ತು ರೋಗನಿರೋಧಕ ಶಕ್ತಿ ಹಾಗೂ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀರು ಅತ್ಯಗತ್ಯ. 12ನೆಯದು, ಪ್ರತಿ ವಾರಕ್ಕೆ ಕನಿಷ್ಠ 150 ನಿಮಿಷ ಅಥವಾ ವಾರಕ್ಕೆ ಕನಿಷ್ಠ 5 ದಿನ 30 ನಿಮಿಷಗಳ ಕಾಲ ವ್ಯಾಯಾಮ ಮಾಡಲು ಪ್ರಯತ್ನಿಸಿ. ಅದು ವಾಕಿಂಗ್, ಜಾಗಿಂಗ್, ಈಜು ಅಥವಾ ಮನೆಯಲ್ಲಿ ಪಿಲ್ಲೆಟ್ಸ್ ವ್ಯಾಯಾಮವನ್ನು ಮಾಡುತ್ತಿರಲಿ, ದೈಹಿಕವಾಗಿ ಸಕ್ರಿಯವಾಗಿರುವುದು ಗುರಿಯಾಗಿದೆ. 13ನೆಯದು, ನಿದ್ರೆ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯ ನಡುವೆ ಬಲವಾದ ಸಂಪರ್ಕವಿದೆ. ನೀವು ನಿದ್ರಿಸುವಾಗ 7 ರಿಂದ 9 ಗಂಟೆಗಳ ನಿದ್ದೆ ನಿಮ್ಮ ದೇಹವನ್ನು ಆರೋಗ್ಯಕರ ಮತ್ತು ಸದೃಢಗೊಳಿಸುತ್ತದೆ. ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಉತ್ತಮ ನಿದ್ರೆ ಬಹಳ ಮುಖ್ಯ. 14ನೆಯದು, ಸಾಬೂನು ನೀರಿನಿಂದ ನಿಮ್ಮ ಕೈಗಳನ್ನು ಆಗಾಗ್ಗೆ ತೊಳೆಯುವುದು ಅಥವಾ ಆಲ್ಕೋಹಾಲ್ ಬೇಸ್ ಸ್ಯಾನಿಟೈಸರ್ ಅನ್ನು ಬಳಸುವುದು ಸೋಂಕು ಹರಡುವುದನ್ನು ತಡೆಯಲು ಸರಳ ಆದರೆ ತುಂಬಾನೇ ಪರಿಣಾಮಕಾರಿ ಮಾರ್ಗವಾಗಿದೆ.
15ನೇದು, ನಿಮ್ಮ ಆಹಾರವನ್ನು ಆನಂದಿಸಲು ಸಮಯ ತೆಗೆದುಕೊಳ್ಳುವುದು ಬಹಳ ಮುಖ್ಯ, ಏಕೆಂದರೆ ಇದು ವ್ಯಕ್ತಿ ತಿನ್ನುವ ಆಹಾರದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಕ್ರಮೇಣ ಇದು ಅವರ ತೂಕದ ಮೇಲೂ ಪರಿಣಾಮ ಬೀರುತ್ತದೆ. ವರದಿಯ ಪ್ರಕಾರ ವೇಗವಾಗಿ ತಿನ್ನುವ ಜನರು ನಿಧಾನವಾಗಿ ತಿನ್ನುವವರಿಗಿಂತ ಹೆಚ್ಚಿನ ಬಾಡಿ ಇಂಡೆಕ್ಸ್ BMI ಹೊಂದಿರುತ್ತಾರೆ. ಅದಕ್ಕಾಗಿಯೇ ನಿಧಾನವಾಗಿ ತಿನ್ನುವುದರಿಂದ ಹೊಟ್ಟೆ ತುಂಬಿದೆ ಎಂದು ಮೆದುಳು ಗ್ರಹಿಸುತ್ತದೆ. ಆದ್ದರಿಂದ ನಾವು ಕಡಿಮೆ ತಿನ್ನುತ್ತೇವೆ. 16ನೇದು, ಹೊರಗಡೆ ಊಟ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ತಿಳಿದಿದ್ದರೂ ಕೂಡ ಅನೇಕ ಜನರು ಹೊರಗೆ ತಿನ್ನಲು ಒಲವು ತೋರುತ್ತಾರೆ. ಆದರೆ ಮನೆಯಲ್ಲಿ ತಯಾರಿಸಿದ ಊಟ ತಿಂದರೆ ಅನಾವಶ್ಯಕ ಖರ್ಚು ಬರುವುದಿಲ್ಲ ಹಾಗೂ ಆರೋಗ್ಯ ಕೂಡ ಹಾಳಾಗುವುದಿಲ್ಲ. ಮನೆಯ ಅಡುಗೆಯನ್ನು ತಿಂದರೆ ಆರೋಗ್ಯಕರ ಅಥವಾ ಹೆಚ್ಚಿನ ಕ್ಯಾಲೋರಿ ಪದಾರ್ಥಗಳನ್ನು ಸೇವಿಸುವ ಸಾಧ್ಯತೆಗಳು ತುಂಬಾ ಕಡಿಮೆ. 17, ಇತ್ತೀಚಿನ ದಿನಗಳಲ್ಲಿ ಸೋಯಾಬೀನ್, ಹತ್ತಿ ಬೀಜ ಮತ್ತು ಸೂರ್ಯಕಾಂತಿ ಎಣ್ಣೆಗಳನ್ನು ಒಳಗೊಂಡಂತೆ ಹೆಚ್ಚು ಸಂಸ್ಕರಿಸಿದ ಬೀಜ ಮತ್ತು ಸಸ್ಯಜನ್ಯ ಎಣ್ಣೆಗಳು ಮನೆಯ ವಸ್ತುಗಳಾಗಿವೆ. ಈ ಎಣ್ಣೆಗಳಲ್ಲಿ ಒಮೆಗಾ ವ್ಯವಕಲನ 6 ಕೊಬ್ಬಿನ ಆಮ್ಲಗಳು ಅಧಿಕವಾಗಿದೆ. ಆದ್ದರಿಂದ ತಜ್ಞರು ಆರೋಗ್ಯಕರವಾಗಿರಲು ಪರ್ಯಾಯ ಎಣ್ಣೆಯನ್ನು ಆಯ್ಕೆ ಮಾಡಲು ಸಲಹೆ ನೀಡುತ್ತಾರೆ. ಪರ್ಯಾಯಗಳಲ್ಲಿ ಆಲಿವ್ ಎಣ್ಣೆ, ಅವಕಾಡೋ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಸೇರಿವೆ. ಭಾರತೀಯ ತೈಲಗಳಲ್ಲಿ ಎಳ್ಳೆಣ್ಣೆ, ಕಡಲೆ ಎಣ್ಣೆ ಮತ್ತು ಸಾಸಿವೆ ಎಣ್ಣೆಯನ್ನು ಉತ್ತಮ ಆರೋಗ್ಯಕ್ಕಾಗಿ ಸೂಚಿಸಲಾಗುತ್ತದೆ. ಇವುಗಳ ಜೊತೆಗೆ ನಿಯಮಿತ ಆರೋಗ್ಯ ತಪಾಸಣೆ ಅಗತ್ಯ. ಇವುಗಳು ಆರೋಗ್ಯ ಸ್ಥಿತಿಗಳನ್ನು ಸಮಯೋಚಿತವಾಗಿ ಪತ್ತೆಹಚ್ಚಿಸಲು ಮತ್ತು ರೋಗ ನಿರ್ಣಯ ಮಾಡಲು ಸಹಾಯ ಮಾಡುತ್ತದೆ. ಒಬ್ಬ ವ್ಯಕ್ತಿಯು ಕೌಟುಂಬಿಕ ಹಿನ್ನೆಲೆಯ ಅನಾರೋಗ್ಯವನ್ನು ಹೊಂದಿದ್ದರೆ ನಿಯಮಿತ ಸ್ಕ್ರೀನಿಂಗ್ ಮಾಡಬೇಕು. ಆನುವಂಶಿಕ, ದೈಹಿಕ, ಪರಿಸರ ಮತ್ತು ನಡವಳಿಕೆ ಅಂಶಗಳ ಸಂಯೋಜನೆಯಿಂದ ಉಂಟಾಗುವ ರೋಗಗಳು ಪ್ರಪಂಚಾದ್ಯಂತ ಅನೇಕ ಜನರ ಮೇಲೆ ಪರಿಣಾಮ ಬೀರುತ್ತವೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.